ಹಾಯ್ ಎಲ್ರಿ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಮತ್ತೊಂದು ದಿನದ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇದರ ವಿಡಿಯೋ ಸುಮಾರು ಮಾಡಿ ಇಟ್ಟಿದ್ದೀನಿ, ಇದು ಮಾಡೋಕ್ಕಾಗಿಲ್ಲ, ಎಡಿಟ್ ಮಾಡೋಕ್ಕಾಗಿರಲಿಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಇವತ್ತು ಮಾಡೋಣ ಅಂತೇಳ್ಬಿಟ್ಟು ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಬೆಳಗ್ಗೆನೇ ನೈಟು ಕುತ್ಕೊಂಡು ಮಾಡ್ತಾಯಿರೋದು, ವಾಯ್ಸ್ ಓವರ್ ಎಲ್ಲ ಕೊಡೋದಿಲ್ಲ. ಇನ್ನು ಹಬ್ಬಕ್ಕೆ ಅಂತೇಳ್ಬಿಟ್ಟು ಅಲ್ಲಲ್ಲೇ ಸುಮಾರಾಗೆ ತಯಾರಿ ಮಾಡ್ತಾಯಿದ್ದೀನಿ. ನಾನು ಇದನ್ನು 3 ವರ್ಷ ಆಯ್ತು, ಈ ವರ್ಷನೂ ಸೇರಿ ಹಬ್ಬ ಆಗೋಗಿದೆ. ಆದರೆ ಹಿಂದಿನ ದಿನ ನಾವು ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೊಂಡೆ ಅಂತ ಹೇಳ್ಬಿಟ್ಟು ಎಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ನನ್ನ ಕೈಲಿ ಏನಾಗುತ್ತೋ ಅದನ್ನು ಮಾತ್ರ ಮಾಡಿದ್ದೀನಿ. ಇನ್ನು ಹಬ್ಬದಕ್ಕೆ ಯಾವ ಥರ ಸೀರೆ ತಂದಿದ್ದು ಮತ್ತು ನೈಟ್ ಏನೇನು ತಿಂಡಿ ಎಲ್ಲ ಮಾಡಿಟ್ಕೊಂಡಿದ್ದೆ ಅದೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಈ ವಿಡಿಯೋದಲ್ಲಿ ಬಂದು ಡೈಲಿ ನಮ್ಮದೇನೈತೆ ರೋಟೀನು ಆ ಥರ ತೋರಿಸಿದ್ದೀನಿ. ಬೆಳಿಗ್ಗೆ ಎದ್ದೊಳು ನಾಷ್ಟ ಮಾಡು, ಮಕ್ಕಳನ್ನ ರೆಡಿ ಮಾಡು, ಅದೇನೆ, ಇನ್ನೇನು ಬೇರೆದೇನಿಲ್ಲ ಡಿಫ್ರೆಂಟ್ ಅಂತ ಹೇಳ್ಬಿಟ್ಟು. ಇನ್ನು ತಿಂಡಿಗೆ ಅಂತ ಹೇಳ್ಬಿಟ್ಟು ಅವಲಕ್ಕಿ ಉಪ್ಪಿಟ್ಟು ಮಾಡಿದ್ದೆ. ಅವ್ನು ತಿನ್ಕೊಂಡು ರೆಡಿಯಾಗಿ ನಮ್ಮನೆಯವ್ರು ಬಿಟ್ಬಿಟ್ಟು ಬಂದು ಅವರು ತಿಂದುಬಿಟ್ಟು ಆಫೀಸ್ಗೆ ಹೋದರು. ಇನ್ನು ನಾನೊಂದು ಸ್ವಲ್ಪ ಇದು ಪ್ಯಾಂಟು ಇದಾಗಿತ್ತು ಅಂತ ಹೇಳ್ಬಿಟ್ಟು ಸ್ವಲ್ಪ ಹಂಗೆ ಸ್ಟಿಚ್ ಮಾಡ್ಕೋತಾ ಇದ್ದೆ. ಕೈಯಲ್ಲಿ ಮಿಷಿನ್ನು ಐತೆ, ಅದು ಮಿಷಿನ್ ಏನಂದರೆ ಮತ್ತೆ ತೆಗ್ದೀವಿ ಅಥವಾ ಸೂಜಿ ಹಾಕಿ ಇದು ಮಾಡೋದಕ್ಕಿಂತ ಕೂತ್ಕೊಂಡು ಇವನು ಆಟ ಆಡ್ತಾ ಇರ್ತಾನಲ್ಲ, ಹಂಗಾಗಿ ಕೈಲಿ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದೆ. ಇನ್ನು ಮಧ್ಯಾಹ್ನಕ್ಕೆ ಮಸೊಪ್ಪು ಸಾರು ಮಾಡಿಟ್ಟೆ, ಸೊಪ್ಪು ತಗೊಬಂದಿದ್ದೆ ಬರಬೇಕಾದ್ರೆ, ಹಂಗಾಗಿ ಸಾಂಬಾರು ಮಾಡಿಟ್ಟೆ ಅಂದ್ಬಿಟ್ಟು ಒಂದು ಕಡೆ ಬೇಯಕ್ಕೆ ಇಟ್ಟಿದ್ದೆ, ಇನ್ನೊಂದು ಕಡೆ ಬಟ್ಟೆ ಒಗ್ದಾಕ್ಬಿಟ್ಟು ಆಮೇಲೆ ಅದು ಸೊಪ್ಪೆಲ್ಲ ಬೆಂದು ಆರಾದ್ಮೇಲೆ ಅಲ್ವಾ ರುಬ್ಬೋದು ಅಂತ ಹೇಳ್ಬಿಟ್ಟು ಬೇಯಕ್ಕೆ ಇಟ್ಟಿದ್ದೆ. ಆಮೇಲೆ ಬೇಕಾದ್ರೆ ಯಾವಾಗಾದರೂ ಒಗ್ಗರಣೆ ಕೊಡ್ಕೊಬೋದು ಅಂತ ಹೇಳ್ಬಿಟ್ಟು. ಇನ್ನು ಸಣ್ಣ ಕಲ್ಲಲ್ಲೇ ಮನೇಲಿ ಏನೇನು ಇರುತ್ತೋ ಅದನ್ನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇನ್ನು ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ನಾನು ಯಾವಾಗಲೂ ತಿಂಡಿ ಮಾಡಿರಲಿಲ್ಲ. ಯಾವಾಗಲೂ ಅಂದರೆ ನಾನು ಇದು ಸೇರಿ 3ನೇ ವರ್ಷ ಮಾಡಿರೋದು ಹಬ್ಬನ. ಏನೋ ಒಂದು ನಂಬಿಕೆ ಇಟ್ಟು ಮಾಡೋದ್ರಿಂದ ಒಳ್ಳೆಯದಾಗುತ್ತೆ ಅನ್ನೋದು ನಿಜ. ಸುಮ್ಮನೆ ನಮ್ಮ ಮೇಲೆ ನಾವು ಎಷ್ಟೇ ಕಾನ್ಫಿಡೆನ್ಸ್ ಆಗಿದ್ರೂ ಅದು ಇನ್ನೊಂದು ಬಲ ಅಂತ ಹೇಳ್ಬಿಟ್ಟು ದೇವ್ರಿಂದ ಒಂದು ಬಲ ಇರಲೇಬೇಕು. ನಮ್ಮ ಕೈಲಿ ಆಗುತ್ತೋ ಇಲ್ವೋ, ನಮ್ಮ ಕೈಲಿ ಆಗುತ್ತೆ ಅನ್ನೋ ಧೈರ್ಯನಾದ್ರು ಬೇಕು ಅಂದರೆ ಅದು ಶಕ್ತಿ ದೇವ್ರು ಕೊಡಬೇಕು ಅಂತ ನನಗನ್ಸುತ್ತೆ. ಇನ್ನು ಹಬ್ಬ ಎಲ್ಲ ಚೆನ್ನಾಗಾಯಿತು ಮಾತ್ರ. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಇನ್ನು ಹಬ್ಬ ವಿಷಯಕ್ಕೆ ಹೇಳಕ್ಕೆ ಬಂದರೆ ಕೆಲವರು ಅವರು ಗ್ರ್ಯಾಂಡಾಗೂ ಮಾಡ್ತಾರೆ, ಕೆಲವರು ಸಿಂಪಲ್ಲಾಗೂ ಮಾಡ್ತಾರೆ. ನಮಗೆ ಹೇಗೆ ಅನಿಸುತ್ತೋ ಆ ಥರ ಆಚರಿಸ್ಕೊಳ್ಳೋದು. ಈಗ ಆಮೇಲೆ ಮತ್ತು ಬಡವರು ಶ್ರೀಮಂತರು ಅದು ಇಲ್ಲ, ಹಳ್ಳಿ ಸಿಟಿ ಅದು ಇಲ್ಲ, ಎಲ್ಲರೂ ಒಂದೇ. ಅವ್ರಿಗೆ ಹೇಗೆ ಅನಿಸುತ್ತೋ, ಅವ್ರಿಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ಮಾಡೋದು. ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತೇನಿಲ್ಲ. ಮತ್ತು ಇದನ್ನೇ ಒಡವೆ ಹಾಕಬೇಕು ಆ ಥರ ಇದಕ್ಕೆಲ್ಲ ಅನ್ಸೋದಕ್ಕೆ ಇಲ್ಲ. ಯಾರೋ ಗೊತ್ತಿರೋರನ್ನ ಕೇಳ್ಕೋಬೇಕು, ಇಲ್ಲ ಎಲ್ಲಾದರೂ ಓದಿ ತಿಳ್ಕೊಬೇಕು ಅಷ್ಟೇ. ಸುಮ್ಮನೆ ಹಂಗೆ ಅವ್ರು ಹಂಗೆ ಮಾಡ್ತಾರೆ ಇವ್ರು ಹಿಂಗೆ ಮಾಡ್ತಾರೆ ಅಂದ್ಕೊಂಡು ಹೋದರೆ ಅದು ನಿಜವಾದ ಇದು ಅದು ಬುಕ್ಕಲ್ಲಿ ಅನಿಸುತ್ತೆ ಸಿಗೋದು. ಇನ್ನು ಇದರಲ್ಲಿ ಮೇನ್ ಕಳಸ ಬಂದು ಕಾಯಿದು ಅದೇ ಲಕ್ಷ್ಮಿ. ಇನ್ನು ಅಲಂಕಾರ ಮಾಡೋದು, ಸೀರೆ ಉಡಿಸೋದು ಅದೆಲ್ಲ ಮನುಷ್ಯರು ರೂಢಿಸ್ಕೊಂಡಿರೋದು. ಇನ್ನು ಅದನ್ನು ಕಾಯಿಲೆ ಮತ್ತು ಕಳಸದ ಚೊಂಬಿರುತ್ತಲ್ಲ ಅದರಲ್ಲೇ ಲಕ್ಷ್ಮಿ ಇರೋದು. ಅದಕ್ಕೆ ಪೂಜೆ ಮಾಡಿದ್ರು ಲಕ್ಷ್ಮಿಗೆ ಖುಷಿನೇ ಅಂತ ಹೇಳ್ತಾರೆ. ಬುಕ್ಕಲ್ಲಿ ಓದಿರೋದ್ರಲ್ಲಿ ಇರೋದು ಆ ಥರ. ನನಗೆ ಅನಿಸಿದ್ದು ಹೇಳಿದೆ, ನಿಮಗೆ ಹೇಗೆ ಬರುತ್ತೋ ಇಷ್ಟ ಬಂದ ರೀತಿಲಿ ಆ ಥರ ಮಾಡಿ. ಇನ್ನು ನನ್ನ ಮಗ ಉಗುರು ಬಣ್ಣ, ಈ ಮೆಹಂದಿ ಇವೆಲ್ಲ ಏನೂ ಗೊತ್ತಿಲ್ಲ, ಅವ್ನಿಗೊಂಥರ ಖುಷಿ. ಏನು ಚಿಕ್ಕ ಮಕ್ಳಿಗೆ ಅನಿಸುತ್ತೆ ಏನಾದ್ರು ಇದ್ರೂ ಸಾಕು ಅದು ಓಪನ್ ಮಾಡೋಗಂಟು ಬಿಡೋಲ್ಲ. ಮತ್ತು ಏನಾರು ಎತ್ತು ಮಡಗಿರ್ತೀನಿ ಆಟ ಸಾಮಾನು ಮತ್ತೆ ಸುರಿಯೋಗಂಟು ಬಿಡೋಲ್ಲ ಆ ಥರ. ಇನ್ನು ಇದು ಕೋಳಿ ಮೊಟ್ಟೆ ಬಿಡೋದು, ಇದನ್ನು ಎಷ್ಟು ತಂದು ಎಷ್ಟು ಖಾಲಿ ಮಾಡಿದ್ದಾರೋ. ಖಾಲಿ ಮಾಡೋದಕ್ಕಿಂತ ಖಾಲಿ ಮಾಡಲ್ಲ, ಸುಮ್ಮನೆ ಚೆಲ್ಲಿನೇ ಖಾಲಿ ಮಾಡಿರ್ತಾರೆ. ಇನ್ನು ನನ್ನ ಮಗ ಮಾಮೂಲಿ ಓದ್ಕೊಳ್ಳೋದು, ಬರೆಯೋದು,
ಮತ್ತು ಆಟ ಆಡೋದು ಎಲ್ಲ ಮಿಕ್ಸು. ಅವ್ನು ಯಾವಾಗ ಇಷ್ಟಪಡ್ತಾನೆ ಬರಿತೀನಿ, ಓದ್ತೀನಿ ಅವಾಗ ಬರ್ಸೋದು ಮತ್ತು ಆಟ ಆಡ್ಸೋದು. ಅವ್ನ ಪಾಡಿಗೆ ಅವ್ನಿಗೆ ದೊಡ್ಡವನು ಆಟ ಆಡ್ತಾನೆ, ಇವನೊಂದು ಸ್ವಲ್ಪ ಚಿಕ್ಕವನು ಅವನು ಏನು ಹಿಡ್ದಿರ್ತಾನೋ ಅದು ಬೇಕು ಅಂತ ಇದು ಮಾಡ್ತಾನೆ ಅಷ್ಟೇ. ಇನ್ನು ಬಟ್ಟೆ ಎಲ್ಲ ತಂದು ಹಂಗೆ ಹಾಕ್ಬಿಟ್ಟಿದ್ದೆ, ಹಾಗಾಗಿ ಅದು ಮಡ್ಚ್ಕೊಂಡು ಇನ್ನು ಕವರ್ನು ಚೇಂಜ್ ಮಾಡ್ತಾಯಿದ್ದೀನಿ. ಇನ್ನು ಮಲಗಿದಾಗೆ ಚೇಂಜ್ ಮಾಡ್ತೀನಿ, ಯಾಕಂದರೆ ಅವ್ರ ಪಾಡು ಮಲಗಿರ್ತಾರೆ, ಇಲ್ಲಿ ಚೇಂಜ್ ಮಾಡಿಬಿಡೋಣ ಅಂತೇಳ್ಬಿಟ್ಟು. ಒಂದೊಂದು ಸಲ ಯಾವಾಗ ಫ್ರೀ ಅನಿಸುತ್ತೋ ಆವಾಗ ಚೇಂಜ್ ಮಾಡ್ಕೊಳ್ಳೋದು. ಇವಾಗಲೇ ಮಾಡಬೇಕು, ನಾನು ಇದೇ ಟೈಮಲ್ಲಿ ಮಾಡಬೇಕು ಅಂತ ಆ ಥರ ಕಂಡೀಷನ್ನಾಗಿ ಇನ್ನೂ ಟೈಮು ನಾವು ಅಂದ್ಕೊಂಡಂಗೆ ಆಗಲ್ಲ. ಒಂದು 50% ಅಂದ್ಕೊಂಡಿದ್ರೆ 20% ಆಗ್ಬೋದೇನೋ, ಆದರೆ ಅಂಥದ್ದು ಅಂದ್ಕೊಂಡಿಲ್ಲ. ಅವಾಗ ಏನು ಬರುತ್ತೋ ಆ ಟೈಮ್ಗೆ ಅದನ್ನು ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಅಷ್ಟೇ. ಇನ್ನು ಮನೆಯದು ಎಷ್ಟು ಕ್ಲೀನ್ ಮಾಡ್ತಾಯಿದ್ರು ಅದು ಆಟ ಸಾಮಾನೇ ಆಗ್ಬೋದು, ಇನ್ನೊಂದೇ ಆಗ್ಬೋದು, ಒಂದು ಇಟ್ಟಿದ್ದ ಜಾಗದಲ್ಲಿ ಒಂದು ಸಿಗೋಲ್ಲ ಮಕ್ಕಳಿರೋ ಮನೆಯಲ್ಲಿ. ಇನ್ನು ಆದಷ್ಟು ಅವರು ಅದು ಇದು ಬಾಯಿಗೆ ಹಾಕ್ತಾರೆ, ಅದೇ ಇನ್ಫೆಕ್ಷನ್ನು ಅಂತಾರೆ. ಹಂಗಾಗಿ ಅಲ್ಲಲ್ಲೇ ಕ್ಲೀನ್ ಮಾಡ್ತಾಯಿರ್ತೀನಿ. ಕ್ಲೀನ್ ಮಾಡಿದ್ರೂ ಇದು ಆ ಕಡೆ ಈ ಕಡೆ 2 ಕಡೆ ರೋಡ್ ಇರೋದ್ರಿಂದ ಧೂಳು ಬತ್ತನೇ ಇರುತ್ತೆ. ಅಷ್ಟು ಅನಿಸಲ್ಲ, ರೋಡ್ ಪಕ್ಕನೇ ಆಗಿದ್ರೆ ಇನ್ನೂ ಧೂಳು ಅನ್ಸೋದು. ಸ್ವಲ್ಪ ನಮ್ಮದು ನಮ್ಮದು ಮುಂದೆ ಒಂದು ಮನೆ ಇರೋದ್ರಿಂದ ಅಷ್ಟು ಒಳಗಡೆಗೆ ಬರೋಲ್ಲ. ಆದರೂ ಈ ಪಕ್ಕದ ಬಿಲ್ಡಿಂಗ್ ಓಪನ್ ಟೆರೆಸ್ ಇರೋದ್ರಿಂದ ಆ ಕಡೆಯಿಂದ ಸ್ವಲ್ಪ ಧೂಳು ಬರುತ್ತೆ ಅಷ್ಟೇ. ನಮ್ಗೆ ಅಡ್ಜಸ್ಟ್ ಆಗೋಗೈತೆ. ಈ ಮನೆಗೆ ನಾವು 5 ವರ್ಷ ಆಗೋಯ್ತು, ಕಂಪ್ಲೀಟ್ ಆಗೋಯ್ತು ಇಲ್ಲಿಗೆ ಬಂದು. ಇನ್ನು ಇದು ಯಾವುದು ಫಸ್ಟ್ನೇ ಸಲನೇ ಬಂದಿದ್ದು, ಆದರೆ ಓನರು ಮತ್ತು ಮನೆ ಎರಡೂ ಅಡ್ಜಸ್ಟ್ ಆಗ್ಬಿಟ್ಟೈತೆ. ಇನ್ನು ಅದ್ರ ಬೆಳಗಿನ ವಿಡಿಯೋ ಕಂಟಿನ್ಯೂ ಮಾಡಿರೋದು. ಇನ್ನು ಅವತ್ತು ಇಂಡಿಪೆಂಡೆನ್ಸ್ ಡೇ ಇತ್ತು ಅಂತೇಳ್ಬಿಟ್ಟು ಕೇಸರಿ ಕಲರು ಇಲ್ಲ ಹಸಿರು ಕಲರು ವೈಟ್ ಕಲರಲ್ಲಿ ಯಾವ್ದಾದ್ರು ತಿಂಡಿ ಮಾಡಿಕೊಡಿ ಅಂತೇಳಿದ್ರು. ಬಟ್ಟೆನೂ ಅಷ್ಟೇ. ಇನ್ನು ನಮ್ಮದು ಗ್ರೀನ್ ಕಲರ್ ಇತ್ತು ಅಂದ್ಬಿಟ್ಟು ಅಷ್ಟು ಮ್ಯಾಚ್ ಆಗೋಲ್ಲ, ಲೈಟಾಗಿ ಮ್ಯಾಚ್ ಆಯ್ತಿತ್ತು ಅಂತೇಳ್ಬಿಟ್ಟು ಅದನ್ನು ಹಾಕ್ಕೊಟ್ಟು ಮತ್ತು ಮೊಸರನ್ನ ಹಾಕ್ಕೊಟ್ಟಿದ್ದೀನಿ. ಇನ್ನು ಕೇಸರಿ ಬಾತು ಮಾಡು ಅಂತೇಳ್ದೆ, ಅದು ಮಧ್ಯಾಹ್ನ ಆದಮೇಲೆ ಅದು ತಿನ್ನೋಕ್ಕಾಗಲ್ಲ ಸ್ವೀಟು ಅಂತೇಳ್ಬಿಟ್ಟು ಮೊಸರನ್ನ ಮಾಡಿಕೊಟ್ಟೆ. ಇನ್ನೂ ಅಲ್ಲಿ ತಂದಿದ್ದು ಮಕ್ಕಳು ಇನ್ನೂ ಡಿಫ್ರೆಂಟಾಗೆಲ್ಲ ತಂದಿದ್ದರು. ಇಡ್ಲಿನೂ ಕೂಡ ಮಾಮೂಲಿ ಅದಕ್ಕೆ ಕಲರ್ ಮಿಕ್ಸ್ ಮಾಡಿದರು ಅಂತ ಅನಿಸುತ್ತೆ. ಕೇಸರಿನೇ ಒಂದು ಲೈನು ಮತ್ತು ವೈಟ್ ಕಲರ್ದು ಮತ್ತು ಗ್ರೀನು ಎಲ್ಲನೂ ಮಿಕ್ಸ್ ಮಾಡಿ ಹಾಕಿ ತಂದಿದ್ದರು. ಎಲ್ಲದಕ್ಕೂ ಪರಿಹಾರ ಅನ್ನೋದೊಂದು ಇದ್ದೇ ಇರುತ್ತೆ. ಏನಂದರೆ ಇದು ಇಲ್ಲ ಅಂತೇನಿಲ್ಲ, ಎಲ್ಲದಕ್ಕೂ ಪರಿಹಾರ. ನೋಡಿ, ಅದು ನೈಟ್ ಹೇಳ್ತಾರೆ, ಆದರೆ ಪ್ರಿಪ್ರೇಷನ್ ತಾಯಂದಿರಿಗೆ ಎಷ್ಟು ಇರುತ್ತೆ ಅಂತ. ಇನ್ನು ಬೆಳಿಗ್ಗೆ ಅವ್ರಿಗೆ ಏನು ಮಾಡಿಕೊಡ್ಬೇಕು ಅನ್ನೋದೆಲ್ಲ ಫಸ್ಟೇ ಅಲರ್ಟ್ ಆಗಿರ್ತಾರೆ. ಅಷ್ಟು ಬ್ಯುಸಿಯಾಗಿರ್ತಾರೆ ಈಗಿನ ಇದ್ರೋರು. ಮನೆ ಒಂದೇ ಮೇಂಟೈನ್ ಮಾಡ್ತಾಯಿರಲ್ಲ, ಜೊತೆ ಕೆಲಸನೂ ಮೇಂಟೈನ್ ಮಾಡ್ತಾಯಿರ್ತಾರೆ. ಜೊತೆಗೆ ಸಂಸಾರ, ಸಂಬಂಧಿಕರು ಇದೆಲ್ಲ ಇರುತ್ತಲ್ಲ, ಅಂಥವ್ರು ಪಾಪ ಎಷ್ಟೊಂದು ಕಡೆಯಿಂದ, ನಾನಾ ಕಡೆಯಿಂದ, ಎಲ್ಲ ಕಡೆಯಿಂದನೂ ಯೋಚನೆ ಮಾಡಿ ಜೊತೆಗೆ ಮಕ್ಳಿಗೂ ಮಾಡಿಕೊಡ್ಬೇಕು ಅಂತ ಅವರು ಎಲ್ಲದನ್ನೂ ಮಾಡಿದ್ರು. ಮಕ್ಳಿಗೆ ಏನಾದ್ರು ಒಂದು ಮಾಡಿಕೊಡ್ಲಿಲ್ಲ ಅಂದರೂ ಮಾಡಿಕೊಡ್ಲಿಲ್ಲ ಅನ್ನೋ ಕೊರಗಿರುತ್ತೆ. ಹಾಗಾಗಿ ಎಲ್ಲ ಥರ ನೋಡಿ ಎಷ್ಟು ಚೆನ್ನಾಗಿ ಮಾಡ್ಕೊಂಬಂದಿದ್ರು. ರೆಡಿನೂ ಅಷ್ಟೇ, ಹೆಣ್ಮಕ್ಳಿಗೆ ಎಷ್ಟು ಟೈಮು ಪಾಪ. ಅವ್ರು ಹೇಳ್ದಂಗೆ ಕೇಳ್ಕೊಂಡು, ಅವ್ರು ಹೇಳಿದ ಬಟ್ಟೆನೇ ಹಾಕ್ಕೊಂಡು ಅದೆಲ್ಲ ಹೇಳ್ತಾ ಇರ್ತಾರೆ ಬಂದಾಗ. ಆವಾಗ ಎಷ್ಟು ಇದು ಮಾಡಬೇಕು ಅಂದರೆ ಬೆಳಗ್ಗೆ ಹೊತ್ತು ಟೈಮ್ ಹೋಗೋದೇ ಗೊತ್ತಾಗಲ್ಲ. ಅಂಥದ್ರಲ್ಲಿ ಹಿಂಗೆ ಫಂಕ್ಷನ್ ಇದ್ದಾಗ ರೆಡಿ ಮಾಡಿಕೊಡೋದು ಅವ್ರಿಗೆ. ಇನ್ನು ದೊಡ್ಡ ಮಕ್ಳಿಗಂದ್ರೆ ಇನ್ನೂ ಕೇಳೋಂಗೆ ಇಲ್ಲ. ಅವ್ರಿಗಿಂತ ಕಲರ್ ಡ್ರೆಸ್ಗೋ ಇನ್ನೊಂದಕ್ಕೋ ಸೇರ್ಕೊಂಡಿರ್ತಾರೆ. ಆವಾಗ ವೇಲೂರು ಬೇಕು ಅಂತ. ನಾವು ಚಿಕ್ಕದ್ರಲ್ಲಿದ್ದಾಗ ಹಂಗೆ ಏನೋ ಒಂದು ಡ್ರೆಸ್ ಹೇಳಿದ್ರೆ ಆ ಡ್ರೆಸ್ಸು, ಸೀರೆ ಈ ಥರ ಹುಡಿಕೊಂಡು ಬೇರೆಯವ್ರ ಹತ್ರ ಕೇಳ್ಕೊಂಡು ಮತ್ತು ಆ ಥರ ಮ್ಯಾಚ್ ಆಗೋ ವೇಲು ಇದೆಲ್ಲನೂ ಈಗಲೂ ಅದೇ ಇದು ಇಲ್ಲೂ ಐತೆ. ಇಲ್ಲ ಹಳೆ ಕಾಲದ್ದೆಲ್ಲ ಹೊಂಟೆ ಹೋಗೈತೆ ಅನ್ನೋದೇನಿಲ್ಲ. ಇಲ್ಲಿ ಸ್ಕೂಲಲ್ಲೂ ಎಲ್ಲ ರೀತಿಯೂ ಫಂಕ್ಷನ್ನು ಈ ಥರ ಆಟ ಎಲ್ಲನೂ ಮಾಡಿಸ್ತಾಯಿದ್ದಾರೆ ನಾನು ನೋಡಿದ ಮಟ್ಟಿಗೆ. ಇನ್ನು ಅಫಿಷಿಯಲ್ ಅಂದರೆ ಒಂದು ಸ್ವಲ್ಪ ಅಫಿಷಿಯಲ್ ಸ್ಕೂಲ್ ಥರನೇ ಆಗುತ್ತೆ. ಅಲ್ಲೇನಿದ್ರು ಓದೋದ್ರ ಜೊತೆಗೆ ಜಾಸ್ತಿ ಫೋಕಸ್ ಮಾಡ್ತಾರೆ. ಈ ಸ್ಕೂಲಲ್ಲಿ ನನಗನ್ಸಿದ ಪ್ರಕಾರ ಎಲ್ಲ ಥರ ಕಲ್ಚರಲ್ ಆ್ಯಕ್ಟಿವಿಟೀಸ್ ಎಲ್ಲನೂ ಮಾಡ್ತಾರೆ. ಇನ್ನು ನನ್ನ ಮಗನಿಗೆ
ಮಗನಿಗೆ ಇಬ್ಬರು ಮಕ್ಳಿಗೂ ದೃಷ್ಟಿ ತೆಗ್ದು ಈ ಗೋಡೆ ಕಪ್ಪೆ ಮಾಡಿಬಿಟ್ಟಿದ್ದೆ. ಹಂಗಾಗಿ ಸ್ಟೀಲ್ ಚಗರಲ್ಲಿ ಉಜ್ಜಿದ್ರೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಮೇಲ್ಗಡೆಯಿಂದ ತೊಳೆದು ಉಜ್ಕೊಂಡೆ. ಇನ್ನು ಜಾಸ್ತಿ ಲೆಂತಾಗಿ ಅದನ್ನೇ ಹಾಕ್ತಾಯಿದ್ರೆ ನಿಮಗೆ ಬೋರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಹಾಕ್ತಾಯಿದ್ದೀನಿ, ಕಟ್ ಮಾಡಿದ್ದೀನಿ. ಇನ್ನು ಈ ಬ್ರಷ್ಷು ಇದೆಷ್ಟು ಅನುಕೂಲ ಆಯಿತು ಅಂದರೆ, ನಾನು ಮೊದಲೆಲ್ಲ ಕಡ್ಡಿ ಕೋಲು ಹಾಕ್ಬಿಟ್ಟು ಬಟ್ಟೆ ಕಟ್ಬಿಟ್ಟು ಅದಕ್ಕೆ ಹಿಂಗೆ ಕ್ಲೀನ್ ಮಾಡ್ತಾಯಿದ್ದೆ. ಇವಾಗ ಇದಿರೋದ್ರಿಂದ ಸೈಡುದು ಎಲ್ಲ ನೀಟಾಗಿ ಬರುತ್ತೆ. ಡಿಮಾರ್ಟಲ್ಲಿ ಸಿಗುತ್ತೆ ಬ್ರಷ್ಷು. ಆನ್ಲೈನಲ್ಲೂ ಮಾಮೂಲಿ ಸಿಗುತ್ತೆ, ನಾನು ತಂದಿದ್ದು ಡಿಮಾರ್ಟಲ್ಲಿ. ಇನ್ನು ನನ್ನ ಮಗನಿಗೂ ಒಂದು ಸ್ವಲ್ಪ ತ್ಯಾವ ಆಗಿದ್ರೆ ಸಾಕು, ಅವ್ನಿಗೆ ಬಟ್ಟೆ ಚೇಂಜ್ ಮಾಡೋ ಗಂಟ ಅವ್ನಿಗೆ ಸಮಾಧಾನ ಆಗೋಲ್ಲ. ಇನ್ನು ನಾನು ಸ್ವಲ್ಪ ಪೂಜೆ ಮಾಡಿಕೊಂಡು ಮತ್ತು ಇನ್ನು ಬಟ್ಟೆ ಎಲ್ಲ ಹಾಕಿದ್ನೆಲ್ಲ ಒಗ್ದಾಕಿದ್ದೆ, ಅದೆಲ್ಲ ಸ್ವಲ್ಪ ಮೇಲೆ ಟೆರೆಸ್ಗೆ ಹಾಕ್ಬಿಟ್ಟು, ಬಿಸಿಲು ಇಲ್ಲಿ ಕಡೆ ಮಳೆ ಡೈಲಿ ಆಗ್ತಾನೆ ಐತೆ, ಆಗಿಲ್ಲ ಅನ್ನೋ ದಿನವೇ ಇಲ್ಲೇ. ಸುಮಾರು ಒಂದು 10 ಡೇಸೇ ಆಯಿತು, ಡೈಲಿ ಆಗ್ತೈತೆ. ಊರ ಕಡೆ ಅಂತೂ ಆಗೇ ಇಲ್ಲ ಅಂತ ಹೇಳ್ತಾರೆ. ಸ್ವಲ್ಪ ಹಿಂಗೆ ಸೋನೆ ಥರ ಅಂತಿದ್ರು, ಅಲ್ಲಿ ಹಾಕಿದ ಕಡ್ಡಿ ಇನ್ನೊಂದು ಗಿಡ, ತೊಗರಿ ಗಿಡ ಇದೆಲ್ಲ ಬೆಳೆಯೋಕ್ಕಾದ್ರೂ ಬೆಳೆಯೋದು ಇಲ್ಲ. ಜೋರಾಗಿ ಉಯ್ದೇ ಹೋದ್ರೂ 1 ಸಲ 2 ಸಲ ಈ ಥರ ಮಧ್ಯಾಹ್ನ ಟೈಮು ಉಯ್ತಾನೆ ಐತೆ. ಇನ್ನು ಪೂಜೆ ಮಾಡ್ಬೇಕಾದ್ರೆ ನಾನು ಇಟ್ಕೊಳ್ತೀನಿ ಅಲ್ಲಿ ಕುಂಕುಮನ, ಅವನು ಕುಂಕುಮ ಅರಿಶಿನ ಎರಡನ್ನೂ ತಗೊಂಡು ಇಟ್ಕೊಂಡಿದ್ದಾನೆ. ನನ್ನ ದೊಡ್ಡ ಮಗನೂ ಅಷ್ಟೇ, ಯಾವ ಫಂಕ್ಷನ್ಗೆ ಹೋದ್ರೂ ಸಾಕು ಅಲ್ಲೆಲ್ಲ ಎಷ್ಟಂದ್ರೆ ಮೆತ್ಕೊಳ್ಳೋನು ಸೇಮ್ ಸುಮ್ಮನೆ ಇರ್ತಾನೆ. ಅದು ನೋಡಿನೇ ಮಕ್ಕಳು ಕಲಿತಾರೆ ಅನ್ನೋದು ಇದಕ್ಕೇನೆ. ನಾವು ದೊಡ್ಡವ್ರು ಏನು ಮಾಡ್ತೀವೋ ಅದನ್ನು ಚಿಕ್ಕವರು ಮಾಡ್ತಾರೆ. ನಾನು ಮಾಡ್ತಿದ್ದೆ, ನನ್ನ ಮಗ ದೊಡ್ಡವನು ಮಾಡ್ತಿದ್ದೆ. ಈಗ ದೊಡ್ಡವನಿಂದ ಚಿಕ್ಕವನು ಸುಧಾ ಕುಂಕುಮ ಇಟ್ಕೊಳ್ಳೋದು ಜಾಸ್ತಿ ಮೆತ್ಕೊಬಿಡ್ತಾನೆ. ಹೆಂಗೆ ತಗೋತಾನೋ ಮೇಲೆ ಇಟ್ಟಿದ್ರೂ ತಗೋತಾನೆ. ದೊಡ್ಡ ಮಕ್ಳಿಗಿಂತ ಚಿಕ್ಕವ್ರಿಗೆ ಇನ್ನೂ ಮೈಂಡು ಆ್ಯಕ್ಟಿವ್ ಆಗಿರುತ್ತೆ. ಫಾಸ್ಟಾಗಿ ಬೇಗ ಅನಲೈಸ್ ಮಾಡ್ಕೊತಾನೆ, ಜೊತೆಗೆ ಅರ್ಥನೂ ನಾನು ಹೇಳಿದ ತಕ್ಷಣ ಅದು ಇದನ್ನೇ ಹೇಳ್ತೈತೆ ಅಂತ ಕೇಳಿಸ್ಕೊಂಡು ತಂದು ಕೊಟ್ಬಿಡ್ತಾನೆ. ಕ್ಲಿಪ್ ತಗೊಬಂದೆ, ಹೋಗಿ ತಗೊಬಂದ ಕ್ಲಿಪ್ ಅವನೇ ಹಾಕಬೇಕು ಅಂತ ಹಾಕ್ತಾನೆ. ನನ್ನ ದೊಡ್ಡ ಮಗ ಇಷ್ಟು ಆ್ಯಕ್ಟಿವ್ ಆಗಿ ಇರ್ತಿದ್ದ ಬೇರೆದ್ರಲ್ಲಿ, ಈ ಥರ ಇಷ್ಟು ಇದಿರಲಿಲ್ಲ. ನನಗೆ ಅನಿಸಿದ್ದು ಹೇಳ್ತಾಯಿದ್ದೀನಿ. ಮಕ್ಕಳಲ್ಲಿ ಇದು ಇವಾಗಿನಿಂದಲೇ ಎಲ್ಲರೂ ಒಬ್ಸರ್ವ್ ಮಾಡಿ, ನೀವು ನಿಮ್ಮ ಏಜ್ನವ್ರನ್ನೂ ನಿಮ್ಮ ರಿಲೇಷನವ್ರನ್ನೂ ಆ ಥರ ಒಂದು ಇದ್ದೇ ಇರುತ್ತೆ. ಅದು ಯಾರಾದರೂ ಇಬ್ಬರು ಮಕ್ಕಳೇ, ಆದರೆ ನಮ್ಗೆ ಅನಿಸಿದ್ದು ನಮ್ಮ ಮನಸ್ಸಿಗೆ ಅವನು ಏನು ಮಾಡ್ದ ಇವನು ಏನು ಮಾಡ್ದ ಅನ್ನೋದ್ರಲ್ಲಿ ಹೇಳ್ತಾ ಇರೋದು ಅಷ್ಟೇ. ಒಂದಲ್ಲ ಒಂದು ರೀತಿಲಿ ಒಂದು ಇದರಲ್ಲಿ ಬುದ್ಧಿವಂತರಾಗೇ ಆಗಿರ್ತಾರೆ ಅಷ್ಟೇ. ಇನ್ನು ನಾನು ಸ್ವಲ್ಪ ಮುದ್ದೆ ಮಾಡಿಕೊಂಡು ಇಟ್ಬಿಟ್ಟು ಕರ್ಕೊಬರೋಣ ಅಂತ ರಿಷಿನ ಹೋಗ್ತಾಯಿದ್ದೀನಿ. ನಮ್ಮ ಡೈಲಿ ರೋಟೀನೇ ಇದು. ಬೆಳಿಗ್ಗೆ ಎದ್ದು ಸ್ನಾನ ಮಾಡಿಸು, ತಿಂಡಿ ಮಾಡು, ಕಳಿಸು, ತಿರ್ಗಿ ಮನೆ ಒರೆಸಿ ಕ್ಲೀನ್ ಮಾಡ್ಕೊ, ಸ್ನಾನ ಮಾಡಿ ಬಟ್ಟೆ ಹೋಗಿ. ನನಗೆ ಅನ್ಸಿದ ಮಾತು ಹೇಳ್ತಾಯಿದ್ದೀನಿ. ನಿಮ್ಮ ಕೆಲಸ ಏನೇನಾಯ್ತೋ ಅದನ್ನು ನೀವು ಮಾಡ್ತಾಯಿದ್ದೀರಿ. ಇನ್ನು ಇದು ನಮ್ಮ ಚಿಕ್ಕವ್ರಿಗೆಲ್ಲ ಆವತ್ತೇ ಇಂಡಿಪೆಂಡೆನ್ಸ್ ಇದ್ದಿದ್ದು ಹಿಂದ್ಲು ದಿನವೇ ಮಾಡಿಬಿಟ್ರು. ಇನ್ನು ಅವ್ರಿಗೆ ಮಾತ್ರ ನೆಕ್ಸ್ಟ್ ದಿನಕ್ಕೆ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಇನ್ನು ಅದನ್ನೇ ಹೇಳಿದ್ನಲ್ಲ, ನೆಕ್ಸ್ಟ್ ವೀಡಿಯೋದಲ್ಲಿ ಹಬ್ಬದ ದಿನದ್ದು ವೀಡಿಯೋನೇ ಬರುತ್ತೆ. ಆದಷ್ಟು ಟ್ರೈ ಮಾಡಿದ್ದೀನಿ. ಇನ್ನು ಜಾಸ್ತಿ ಎಳೆಯೋದು ಬೇಡ ಅಂತೇಳ್ಬಿಟ್ಟು ಎಲ್ಲ ಶಾರ್ಟ್ ಕಟ್ ಮಾಡಿಬಿಟ್ಟಿದ್ದೀನಿ ಅಷ್ಟೇ. ನನ್ನ ಮಗ ಬಂದ ತಕ್ಷಣ ನನ್ನ ಕೈಲಿ ಬ್ಯಾಗ್ ಕೊಟ್ಬಿಟ್ಟು, ಅಲ್ಲಿ ಕೊಟ್ಟಿದ್ದ ಫಂಕ್ಷನ್ಗೆ ಇಂಡಿಪೆಂಡೆನ್ಸ್ ಡೇಗೆ ಪರ್ಕ್ ಕೊಟ್ಟವ್ರೆ ಮಂಚು. ಅದನ್ನು ತಿನ್ಕೊಂಡು ಅವ್ನಿಗೊಂದು ಸ್ವಲ್ಪ ಕೊಟ್ಟೆ. ಇನ್ನು ಅಲ್ಲಿ ಬರ್ಬೇಕಾದ್ರೆ ಹಾಲು ಎಲ್ಲ ತಗೊಳತ್ತವೆ, ಚಾಕೋಫೈ ತಗೊಂಡೆ, ಅದನ್ನು ತಿಂತಾಯಿದ್ದೇನೆ ಅವ್ನು ಬಿಡಿಸ್ಕೊಂಡು. ಇನ್ನು ಸಕ್ಕರೆ ಖಾಲಿಯಾಗಿತ್ತು ಅಂತ ಸಕ್ಕರೆ ಆವಾಗೆಲ್ಲ ಸ್ವಲ್ಪ ಖಾಲಿಯಾಗಿದ್ದನ್ನ ಫಿಲ್ ಮಾಡಿದ್ದೆ. ಇನ್ನೊಂದು ಸ್ವಲ್ಪ ಇತ್ತು ಅಂತ ಹೇಳ್ಬಿಟ್ಟು ಇವಾಗ ಫಿಲ್ ಮಾಡ್ಕೊತಾ ಇದ್ದೀನಿ. ಇನ್ನು ನನ್ನ ಮಗನೂ ಜೊತೇಲಿ ಇದ್ದೇ ಇರ್ತಾರೆ, ಏನು ಮಾಡಿದ್ರು. ಇನ್ನು ಸಕ್ಕರೆ ಕಂಡಿಟ್ಕೆ ಅವನಿಗೆ ಜ್ಯೂಸು, ಸಕ್ಕರೆ ಮತ್ತು ಈ ರಸ್ನ ಪ್ಯಾಕೆಟು ಇದೆಲ್ಲ ನೋಡಿದ ತಕ್ಷಣ ಜ್ಯೂಸು. ಆದರೆ ಈ ಸಕ್ಕರೆ ಹಾಕೋದು ಟೇಸ್ಟ್ ಬರುತ್ತೆ, ಸಿಹಿಯಾಗಿ ಕುಡ್ಕೊಬಿಡ್ತಾನೆ. ಅದೇ ಬೆಲ್ಲ ಹಾಕಿ
ಕುಡಿಯಲ್ಲ. ಜ್ಯೂಸು ಅಂತ ಕುಡಿಯೋನು ಆ ಬೆಲ್ಲ ಹಾಕಿದ್ರೆ ಕುಡಿಯಲ್ಲ. ಆ ಟೇಸ್ಟು ಇವಾಗ ಅಭ್ಯಾಸ ಆಗಿರೋದಕ್ಕೆ ಆ ಥರ ಅಂತನೋ ಏನೋ ಗೊತ್ತಿಲ್ಲ. ಆವಾಗಿಂದನೂ ಅಭ್ಯಾಸ ಮಾಡಿದರೆ ಬೆಲ್ಲದ್ದೇನೆ ಅದನ್ನೇ ಕುಡಿತಿದ್ದೆ. ಇವಾಗ ಟೇಸ್ಟ್ ನೋಡ್ಬಿಟ್ಟಿದ್ದೀನಲ್ಲ ಸಕ್ಕರೆದು ಯಾವ ಥರ ಅಂತ ಹೇಳ್ಬಿಟ್ಟು ಇವಾಗ ಕುಡಿಯೋಕ್ಕೆ ಬೇಡ ಬೇಡ ಅಂತಾನೆ. ಅದೇ ಸಕ್ಕರೆ ಹಾಕ್ಕೊಡಿ ಕುಡಿತಾನೆ. ಇನ್ನು ಸ್ವಲ್ಪ ಮೇಲೆ ಆಟ ಆಡ್ಸೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿದ್ದೆ. ಅಲ್ಲೇ ಸ್ವಲ್ಪ ಟೆರೆಸ್ ಎಲ್ಲ ಗುಡಿಸಿ ಗಿಡದ್ದೆಲ್ಲ ಮಣ್ಣು ಬರುತ್ತಲ್ಲ, ಹಂಗಾಗಿ ಇವರು ಆಟ ಆಡ್ತಾರಲ್ಲ ಡೈಲಿ ಗುಡಿಸಲ್ಲ ನಾನು. ಹಿಂಗೆ ಗಲೀಜಾದಾಗೆಲ್ಲ ಗುಡಿಸ್ಕೊತೀನಿ ಆಟ ಆಡ್ತಾರಲ್ಲ ಅಂತ ಹೇಳ್ಬಿಟ್ಟು. ಇನ್ನು ಗಿಡದ ಸುತ್ತ ಎಲ್ಲ ಗುಡಿಸ್ಕೊಂಡೆ. ಇನ್ನು ಇದೊಂದು ಸ್ವಲ್ಪ ಆಟ ಆಡ್ತಾಯಿದ್ದಾಗ ನನ್ನ ಮಗ ನಾನೆಲ್ಲ ಗುಡಿಸಾದ್ಮೇಲೆ ನಾನು ಗುಡಿಸ್ತೀನಿ ಅಮ್ಮ, ನಾನು ಗುಡಿಸ್ತೀನಿ ಅಂತ ಸ್ವಲ್ಪ ಗುಡಿಸ್ತಾ ಇದ್ದ. ಇನ್ನು ಕಡ್ಡಿ ಎಲ್ಲ ಬೀಳ್ತೈತಲ್ಲ, ಆ ಕಡ್ಡಿ ಎತ್ಕೊಂಡು ನನ್ನ ಚಿಕ್ಕ ಮಗ ನಾನು ಗುಡಿಸ್ತೀನಿ ಅಂತ ಗುಡಿಸ್ಕೊತಾ ಇದ್ದ. ಇನ್ನು ಸ್ವಲ್ಪ ಹೊತ್ತು ಹೂವು ಕಿತ್ಕೊಂಡು ಮಾಮಿ ಮಾಡ್ತೀನಿ ಅಂತ ಆ ಥರ ಮಾಡ್ತಾಯಿದ್ದ. ಏನೋ ಒಂದು ಮಕ್ಕಳು ಒಬ್ಬರೇ ಇರೋದಕ್ಕೂ ಇಬ್ಬರಿದ್ದು ಆಟ ಆಡೋದಕ್ಕೂ ತುಂಬ ವ್ಯತ್ಯಾಸ ಐತೆ. ನನಗನ್ಸಿದ್ದೆ ಅಂದರೆ ಒಬ್ಬನೇ ಇದ್ದಾಗ ಆವಾಗಲೂ ಒಬ್ಬರೇ ಇದ್ದರೂ ಆಟ ಆಡೋದು ಗೊತ್ತು ಮಕ್ಳಿಗೆ ಹೆಂಗೆ ಆಟ ಆಡಬೇಕು ಅನ್ನೋದು. ಇದನ್ನ ನೋಡೋಕ್ಕೆ ಇಬ್ಬರೂ ಆಟ ಆಡೋದು, ಅದನ್ನು ಕೇಳುವಾಗ ಅದು ಬೇಕು ಇದು ಬೇಕು ಅನ್ನೋದು, ಅದೆಲ್ಲ ನೋಡೋಕ್ಕೆ ಚೆಂದ ಅಂತ ಅನಿಸುತ್ತೆ. ಮುಂದಕ್ಕೇನೋ ಏನೋ ಗೊತ್ತಿಲ್ಲ, ಇವತ್ತಿನ ಇದರಲ್ಲೇ ಖುಷಿ ಐತೆ ಒಟ್ಟಿನಲ್ಲಿ ಆ ತುಂಟಾಟ ನೋಡೋದಕ್ಕೆ. ಮುಂದಕ್ಕೆಲ್ಲರೂ ಬಿಡಿ ದೊಡ್ಡವರಾಯ್ತಾ ಇನ್ನು ನಾವು ದೊಡ್ಡವರೇ 5 ನಿಮಿಷದ ಇದ್ದೊಂದು ಮೈಂಡ್ ಸೆಟ್ ಇನ್ನು 5 ನಿಮಿಷಕ್ಕಿರಲ್ಲ. ಇನ್ನು ಮಕ್ಕಳು ಕೇಳಬೇಕಾ? ಹಾಗಾಗಿ ಇವತ್ತಿನ ದಿನ ಏನಾಯ್ತೋ ಆವತ್ತಿನ ದಿನನ ಖುಷಿಯಾಗಿರೋಣ ಅಷ್ಟೇ. ಇನ್ನು ಹೋಮ್ವರ್ಕ್ ಬರೆಸ್ತಾ ಇದ್ದೆ. ಇನ್ನು ಅಷ್ಟರಲ್ಲಿ ಜೋಳ ಬೇಯೋಕ್ಕಿಟ್ಟಿದ್ದೆ, ಅದು ಕೂಗ್ತು ಅಂತ ಹೇಳ್ಬಿಟ್ಟು ತಿಂತಾಯಿದ್ದಾರೆ. ನಾನೇನು ಅಷ್ಟು ತಿನ್ನಲ್ಲ ಜೋಳನ. ಇನ್ನು ನನಗೆ ಸಮೋಸ ತಿನ್ನಬೇಕು ಅಂತ ಅನಿಸ್ತು ಅಂತ ಹೇಳ್ಬಿಟ್ಟು ಈರುಳ್ಳಿ ಸಮೋಸ ಚೆನ್ನಾಗಿರುತ್ತೆ. ಬರೀ ಸಮೋಸನೇ ಮಾಡ್ತಾರಲ್ಲ, ಅಲ್ಲಿ ತಗೊಳ್ಳಿ ಬೇಕಾದ್ರೆ ಟೇಸ್ಟ್ ಬೇರೆ, ಅದೇ ಬೇಕ್ರಿಲಿ ತಗೊಳ್ಳಿ ಅದೇ ಟೇಸ್ಟ್ ಬೇರೆ. ಇನ್ನು ಅವ್ರ ಅಪ್ಪಂಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ತಗೊಂಡೋದನು ಚಿಕ್ಕವನು ಅವ್ರ ಅಣ್ಣಂಗೆ ತಿನ್ನಿಸ್ತಾ ಇದ್ದಾನೆ. ಏನೇ ಆಗಲಿ ನಮ್ಮ ಚಿಕ್ಕವನು ಅವನು ಏನೇ ಇಟ್ಕೊಂಡಿದ್ರು ಅವನು ತಿನ್ನಿಸ್ಬಿಟ್ಟೆ ತಿನ್ನಬೇಕು. ಅವನು ಊಟನೂ ಅಷ್ಟೇ ತಿನ್ನಲಿಲ್ಲ ಅಂದರೂ ತಿನ್ನಿಸ್ತಾನೆ, ಅವನು ಇವನಿಗೆ ತಿನ್ನಿಸ್ತಾನೆ. ಆಮೇಲೆ ಅಲ್ಲೇನೋ ಹೋಗ್ಬಾರ್ದು ಅಂತ ಹೇಳಿದ್ರೂ ಒಂದೊಂದು ಅವನಿಗೆ ಕರ್ಕೊಬರ್ತಾನೆ ಒಂದ್ಸಲ, ಇಲ್ಲ ಅವನು ಇವನಿಗೆ ಕರ್ಕೊಬರ್ತಾನೆ ಆ ಥರ. ಮತ್ತು ಇನ್ನೊಂದೇನೆಂದರೆ ಇವಾಗ ಕುಕ್ಕರ್ ಅದು ಡಮ್ ಅಂತದೆ ವಿಸಲ್ ಆಗುತ್ತಲ್ಲ, ಅದನ್ನು ಹೋಗ್ಬಾರ್ದು ಅಂತ ಇಲ್ಲ ಅವನೊಂದ್ಸಲ ಹೇಳ್ತಾನೆ, ಇಲ್ಲಾಂದ್ರೆ ಅವನು ಹೇಳ್ದವ್ರು ಇವನು ಹೇಳ್ತಾನೆ. ಇಬ್ಬರು ಏನೋ ಒಂದು ಮಾಡ್ತಾರೆ ಒಟ್ಟಿನಲ್ಲಿ. ಚಿಕ್ಕ ಮಕ್ಕಳು ಅರ್ಥ ಆಗಲ್ಲ ಬೇರೆ ಮಾತಾಡೋದು, ಆದರೆ ತಾಯಿಗೆ ಅರ್ಥ ಆಗುತ್ತೆ ಅವನು ಏನು ಹೇಳ್ತಾನೆ ಅಂತ ಹೇಳ್ಬಿಟ್ಟು. ಅಷ್ಟು ಸ್ಪಷ್ಟವಾಗಿ ದೊಡ್ಡವನು ಮಾತಾಡ್ತಾನೆ. ಇವಾಗ ಬತ್ತೈತೆ, ಸ್ವಲ್ಪ ನಿಧಾನ ಆಯಿತು. ಇನ್ನು ಮನೇಲೇ ಪಾರ್ಕ್ ಮಾಡಿಬಿಟ್ಟವ್ರೆ ನನ್ನ ಮಕ್ಕಳು, ಮಳ್ಳೇಲಿ ಆಟ ಆಡೋದು. ಇದೊಂದು ಬಟ್ಲು ಏನು ಮಾಡ್ತಾವನೆ ಅದರಲ್ಲಿ ತುಂಬ ಇಟ್ಕೊಂಡಿದ್ದೀನಿ, ಅದರಲ್ಲಿ ಬೇಕು